ಹಸಿರು ಹುಲ್ಲಿನ ಮೈದಾನದಲ್ಲಿ ಕುದುರೆಯೊಂದು ಹುಲ್ಲು ಮೇಯುತ್ತಿತ್ತು. ಹತ್ತಿರದಲ್ಲೇ ಒಂದು ತೋಳ ಆಹಾರವನ್ನು ಅರಸುತ್ತಾ ಒಂದು ಕುದುರೆಯನ್ನು ನೋಡಿತು. ಅದರ ದುಷ್ಟಪುಷ್ಟ ಮೈ ನೋಡಿದಾಗ ತೋಳದ ಬಾಯಲ್ಲಿ ನೀರೂರಿತು. ಕುದುರೆಯ ಮಾಂಸ ನನಗೆ ತಿನ್ನಲು ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತದೆ ಅಂದುಕೊಂಡಿತು. ಆ ಕುದುರೆಯನ್ನು ಮೋಸ ಮಾಡಿ ಕೊಂದರೆ 1 ವಾರದ ಸಮೃದ್ಧ ಭೋಜನ ನನ್ನದಾಗುವರೆಂದು ತೋಳದ ಯೋಚಿಸಿತು. ಆ ಉದ್ದೇಶದೊಡನೆ ಕುದುರೆ ಸಮೀಪಿ, ಅಯ್ಯೋ ಅಶ್ವರಾಜ, ನಾನೊಬ್ಬ ಸುಪ್ರಸಿದ್ಧ ವೈದ್ಯ. ಸೇತು ಹಿಮಾಚಲದವರೆಗೆ ಸುತ್ತಾಡಿ ಪಶುಗಳ ರೋಗ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿ ವಾಸಿ ಮಾಡಿದ್ದೇನೆ. ನಿನ್ನ ಆರೋಗ್ಯವೂ ಸ್ವಲ್ಪ ಕೆಟ್ಟಿರುವಂತೆ ಕಾಣುತ್ತದೆ. ಅದಕ್ಕಾಗಿ ನಾನೊಮ್ಮೆ ನಿನ್ನನ್ನು ಪರೀಕ್ಷಿಸಿ ಔಷಧಿ ನೀಡುತ್ತೇನೆ. ಅದರಿಂದಾಗಿ ನಿನ್ನ ಕಾಯಿಲೆ ಬೇಗನೆ ಗುಣವಾಗುವುದು ಎಂದಿತು. ಕುದುರೆಯೂ ಸಾಮಾನ್ಯದೇನಲ್ಲ. ಅಂದು ತೋಳದ ನಯ ವಂಚನೆಯ ಸುಳಿವು ಹಿಡಿಯಿತು. ಆಗ ಅದಕ್ಕೆ ಸರಿಯಾದ ಪಾಠವನ್ನು ಕಲಿಸುವೆನೆಂಬ ನಿರ್ಣಯಿಸಿ, ವೈದ್ಯ ಮಹಾಶಯ, ನಿನ್ನ ಬಹಳ ಒಳ್ಳೆ ಸಮಯಕ್ಕೆ ಬಂದೆ. ನಾನೇ ವೈದ್ಯನನ್ನು ಹುಡುಕಿಕೊಂಡು ಹೋಗಬೇಕೆಂದಿದ್ದೆ. ಈಗ ಆ ತೊಂದರೆ ತಪ್ಪಿ ಹೋಯಿತು. ನಿನ್ನ ಆಗಮನದಿಂದ ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ತೊಂಡರಿದಂತಾಯಿತು. ನನ್ನ ಹಿಂಗಾಲುಗಳ ಬಹಳ ದಿನಗಳಿಂದ ನೋಯುತ್ತವೆ. ಅದನ್ನು ಪರೀಕ್ಷಿಸಿ ಯೋಗ್ಯ ಚಿಕಿತ್ಸೆ ಮಾಡಿದರೆ ಮಹಾ ಉಪಕಾರವಾಗುವುದು ಎಂದು ಹೇಳಿತು. ಕುದುರೆಯ ಮಾತು ಕೇಳಿ ತನ್ನ ರೊಟ್ಟಿ ಜಾರಿ ತುಪ್ಪದಲ್ಲೇ ಬಿದ್ದಿತು ಎಂದುಕೊಂಡು ತೋಳ, ಒಳ್ಳೆ ಬೇಟೆ ಸಿಕ್ಕಿತು. ಇದನ್ನು ಕೊಂದು ಇದರ ಮಾಂಸವನ್ನು ಹೊಟ್ಟೆ ತುಂಬ ತಿನ್ನಬೇಕು ಎಂದು ಯೋಚಿಸಿ ಅದರ ಹಿಂಗಾಲುಗಳ ಬಳಿ ಹೋಗಿ ನಿಂತಿತು. ತೋಳ ತನ್ನ ಹಿಂಗಾಲುಗಳ ಬಳಿ ನಿಂತೊಡನೆ ಕುದುರೆಯ ಕಾಲಿನಿಂದ ಜೋರಾಗಿ ಒದ್ದು ಬಿಟ್ಟಿತು. ಆ ರಭಸಕ್ಕೆ ತೋಳದ ತಲೆ ಒಡೆದು ಹೋಗಿ ಅಷ್ಟು ದೂರ ಬಿದ್ದು ವಿಲಿ 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 ಒದ್ದಾಡಿ ಪ್ರಾಣ ಬಿಟ್ಟಿತು. ಈ ಕಥೆಯಲ್ಲಿ ನಾವು ತಿಳಿಯುವುದೇನೆಂದರೆ, ನಾವೇ ಬುದ್ಧಿವಂತರು ಅಂದುಕೊಂಡರೆ ನಮಗಿಂತಲೂ ಬುದ್ಧಿವಂತರು ಇರುತ್ತಾರೆ. ನಾವು ಒಂದು ಸಲ ಮೋಸ ಹೋಗೋ ತನಕ ನಮಗೆ ಗೊತ್ತಾಗಲ್ಲ ಅಷ್ಟೇ.